ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೂಡ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಪರೀಕ್ಷಾ ತಯಾರಿಯ 5ನೇ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಏನಿತ್ತು ಅದರಲ್ಲಿರುವಂತಹ ಕ್ವಶನ್ ಆನ್ಸರ್ಸು ಪ್ಲಸ್ ಅದರ ರಿಲೇಟೆಡ್ ಆದ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಈ ವಿಡಿಯೋದಲ್ಲಿ ನೀವು ವಾಚ್ ಮಾಡಿದ್ರೆ ನಿಮಗೆ ಖಂಡಿತವಾಗಿಯೂ ಈ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ಆಕಾಂಕ್ಷಿಗಳಿದ್ದೀರೋ, ಪೊಲೀಸ್ ಆಗಬೇಕು ಅಂತ ಇದ್ದೀರೋ, ಯಾರೆಲ್ಲ ಅರ್ಜಿಯನ್ನು ಅಪ್ಲೈ ಮಾಡ್ತಿದ್ದೀರೋ, ಸೊ ಅವರೆಲ್ಲ ಈ ವಿಡಿಯೋವನ್ನು ನೋಡಿ, ಫುಲ್ ವಿಡಿಯೋವನ್ನು ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲನ್ನು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಆಲ್ಮೋಸ್ಟ್ 4 ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಪ್ರತಿ ವಿಡಿಯೋದಲ್ಲಿ 10 ಕ್ವಶನನ್ನು ರಿವಿಷನ್ ಮಾಡಲಾಗಿದೆ. ಸೊ ಅದರ ಜೊತೆಗೆ ಅದರ ರಿಲೇಟೆಡ್ ಆದ ಇನ್ಫಾರ್ಮೇಷನನ್ನು ಕೊಡಲಾಗಿದೆ. ಇದು 2019ರ ಕ್ವಶನ್ ಪೇಪರ್. ಸೊ ಅದನ್ನು ನೀವು ರಿವಿಷನ್ ಮಾಡ್ಕೊಳ್ಳಿ. ಸೊ ಅದರ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ 10 ಕ್ವಶನ್ಸನ್ನು ರಿವಿಷನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಇವತ್ತಿನ ಮೊದಲ ಕ್ವಶನ್, ನೀತಿ ಆಯೋಗ ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೊ ಇದರಲ್ಲಿ ಕರೆಕ್ಟಾದ ಉತ್ತರ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನೋದು ಕರೆಕ್ಟ್ ಆಗಿರುವಂಥದ್ದು. ಇನ್ಸ್ಟಿಟ್ಯೂಟ್ ಅಲ್ಲ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲ, ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ಕರೆಕ್ಟ್ ಆಗಿರುವಂಥದ್ದು ಇನ್ಸ್ಟಿಟ್ಯೂಷನ್. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನೀತಿ ಆಯೋಗ್ ಎಂಬುದು ನೀತಿ ಆಯೋಗದ ವಿಸ್ತೃತ ರೂಪವಾಗಿದೆ. 1950ರ ಮಾರ್ಚ್ 15ರಂದು ಆರಂಭವಾದ ರಾಷ್ಟ್ರೀಯ ಯೋಜನಾ ಆಯೋಗಕ್ಕೆ ನರೇಂದ್ರ ಮೋದಿಯವರು 2015ರ ಜನವರಿ 1ರಂದು ನೀತಿ ಆಯೋಗ ಎಂದು ಮರುನಾಮಕರಣ ಮಾಡಿದರು. ರಾಷ್ಟ್ರೀಯ ಯೋಜನಾ ಆಯೋಗದ ಕಾರ್ಯಗಳನ್ನು ಪ್ರಸ್ತುತ ನೀತಿ ಆಯೋಗ ನಿರ್ವಹಿಸುತ್ತದೆ. ಪ್ರಧಾನಮಂತ್ರಿಗಳು ಇದರ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ರಾಜೀವ್ ಕುಮಾರ್ ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದಾರೆ. ನೀತಿ ಆಯೋಗವು ಭಾರತದಲ್ಲಿ ನಾವೀನ್ಯತಾ ಸೂಚ್ಯಂಕ, ಆರೋಗ್ಯ ಸೂಚ್ಯಂಕ, ಜಲ ನಿರ್ವಹಣಾ ಸೂಚ್ಯಂಕಗಳನ್ನು ಪ್ರಕಟಿಸುತ್ತದೆ. ಇದು ನೀತಿ ಆಯೋಗದ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್. ಇವರು ಕೇಳಿರುವಂಥ ಕ್ವಶನ್ ಫುಲ್ ಫಾರ್ಮ್ ಏನು ಅಂತ. ಸರಿಯಾದ ಉತ್ತರ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಮುಂದಿನ ಕ್ವಶನ್, ಅಮೆಜಾನ್ ಮಳೆಕಾಡು ಯಾವ ಖಂಡದಲ್ಲಿದೆ? ಅಮೆಜಾನ್ ಮಳೆಕಾಡು ಯಾವ ಖಂಡದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ದಕ್ಷಿಣ ಅಮೇರಿಕಾ, ಆಸ್ಟ್ರೇಲಿಯಾ, ಆಫ್ರಿಕಾ, ಉತ್ತರ ಅಮೇರಿಕಾ. ಇಲ್ಲಿ ಸರಿಯಾದ ಉತ್ತರ ದಕ್ಷಿಣ ಅಮೇರಿಕಾವಾಗಿದೆ. ಭೂಮಿಯ ಶ್ವಾಸಕೋಶ ಎಂದು ಕರೆಯಲ್ಪಡುವ ಮತ್ತು ಭೂಮಿಯ ಮೇಲಿನ ಅತಿ ದೊಡ್ಡ ಕಾಡಾದ ಅಮೆಜಾನ್ ಕಾಡು ದಕ್ಷಿಣ ಅಮೇರಿಕಾದ ಬ್ರೆಜಿಲ್, ಪೆರು, ಕೊಲಂಬಿಯಾ, ವೆನೆಜುವೆಲಾ, ಈಕ್ವೆಡಾರ್, ಬೊಲಾವಿಯಾಗಳಲ್ಲಿ ಹಂಚಿಕೆಯಾಗಿವೆ. ಈ ಕಾಡಿನಲ್ಲಿ ಅನಾಕೊಂಡ ಹಾವು, ಪಿರಾನ್ಹಾ ಮೀನು ಮತ್ತು ಕಾಂಡಾರ ಪಕ್ಷಿ ಕಂಡುಬರುತ್ತದೆ. ದಕ್ಷಿಣ ಅಮೇರಿಕವನ್ನು ಟೊಳ್ಳು ಭೂಮಿ, ಹುಲ್ಲುಗಾವಲುಗಳ ಭೂಮಿ, ಪಕ್ಷಿಗಳ ಖಂಡ ಎನ್ನುವರು. ಅಮೆಜಾನ್ ನದಿಯು ಜಗತ್ತಿನ ಅತ್ಯಂತ ದೊಡ್ಡ ನದಿ ಮತ್ತು ನೈಲ್ ನದಿಯು ಜಗತ್ತಿನ ಅತ್ಯಂತ ಉದ್ದವಾದ ನದಿಯಾಗಿದೆ. ಮುಂದಿನ ಕ್ವಶನ್, ಕಂಪ್ಯೂಟರ್ನಲ್ಲಿ ರ್ಯಾಮ್ ಅನ್ನು ಶಾರ್ಟ್ ಮೆಮೊರಿಯಾಗಿ ಬಳಸಲಾಗುತ್ತದೆ ಏಕೆಂದರೆ ಅದು ದುಬಾರಿ, ಬಾಷ್ಪಶೀಲ, ಪ್ರೋಗ್ರಾಮೇಬಲ್. ಇವುಗಳಲ್ಲಿ ಯಾವುದೂ ಅಲ್ಲ. ಬಾಷ್ಪಶೀಲ. ಕಂಪ್ಯೂಟರ್ನಲ್ಲಿರುವ ರ್ಯಾಮ್ ರ್ಯಾಂಡಾಮ್ ಆಕ್ಸೆಸ್ ಮೆಮೊರಿ, ಅದನ್ನು ಶಾರ್ಟ್ ಮೆಮೊರಿ, ಅಲ್ಪಾವಧಿ ಸಂಸ್ಕರಣೆಯಾಗಿ ಬಳಸಲಾಗುತ್ತದೆ. ಕಾರಣ ಇದು ದುಬಾರಿ ಮತ್ತು ಪ್ರೋಗ್ರಾಮಬಲ್ ಆಗಿರದೆ ಬಾಷ್ಪಶೀಲ ಗುಣವನ್ನು ಹೊಂದಿರುತ್ತದೆ. ರ್ಯಾಮ್ ಎಂಬುದು ಕಂಪ್ಯೂಟರ್ ಮೆಮೊರಿಯ ಒಂದು ರೂಪವಾಗಿದ್ದು ಇದನ್ನು ಯಾವುದೇ ಕ್ರಮದಲ್ಲಿ ಓದಬಹುದು ಮತ್ತು ಬದಲಾಯಿಸಬಹುದು. ಬಾಷ್ಪಶೀಲ ಗುಣವುಳ್ಳ ರ್ಯಾಮ್ನಲ್ಲಿ ಸ್ಥಿರ ಯಾದೃಚ್ಛಿಕ ಮತ್ತು ಚಲನಾತ್ಮಕ ಯಾದೃಚ್ಛಿಕ ಎಂಬ 2 ವಿಧಗಳಿವೆ. ಇದು ಪ್ರೋಗ್ರಾಮ್ನ ಬಗ್ಗೆ, ಕಂಪ್ಯೂಟರ್ನ ರ್ಯಾಮ್ ಬಗ್ಗೆ ಇರುವಂಥ ಕ್ವಶನ್ಸ್. ಇದನ್ನು ಕೇಳ್ತಾರೆ. ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್? ಬಿಂಗ್, ರೆಡಿಟ್, ಪಿಂಟ್ರೆಸ್ಟ್, ಇನ್ಸ್ಟಾಗ್ರಾಮ್. ಸೊ ಬಿಂಗ್ ಅನ್ನೋದು ಕರೆಕ್ಟ್ ಆದ ಉತ್ತರ. ಬಿಂಗ್ ಎಂಬುದು ಮೈಕ್ರೋಸಾಫ್ಟ್ ಒಡೆತನದ ಸರ್ಚ್ ಇಂಜಿನ್ ಆಗಿದೆ. ಇದನ್ನು ಲೈವ್ ಸರ್ಚ್ ಬದಲಿಗೆ ಮೈಕ್ರೋಸಾಫ್ಟ್ ಸಂಸ್ಥೆಯು ಅಭಿವೃದ್ಧಿಪಡಿಸಿತ್ತು. ಜಗತ್ತಿನ ಇತರೆ ಸರ್ಚ್ ಇಂಜಿನ್ಗಳು ಯಾಹೂ, ಗೂಗಲ್ ಸರ್ಚ್, ಬಿಂಗ್, ಯಾಂಡೆಕ್ಸ್, ಗೂಗಲ್, ಬೈಡು, ಡಕ್ಕಾಗೊ ಮುಂತಾದವು. ಇನ್ಸ್ಟಾಗ್ರಾಮ್ ಸಹ
ಇನ್ಸ್ಟಾಗ್ರಾಮ್ ಎಂಬುದು ಫೇಸ್ಬುಕ್ ಒಡೆತನದ ಫೋಟೋ ಮತ್ತು ವಿಡಿಯೋ ಶೇರಿಂಗ್ ಸೋಷಿಯಲ್ ನೆಟ್ವರ್ಕಿಂಗ್. ಟ್ವಿಟರ್ ಸೋಷಿಯಲ್ ನೆಟ್ವರ್ಕಿಂಗ್ ಆಗಿದೆ. ಸೊ ಟ್ವಿಟರ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನೋದು ಸೋಷಿಯಲ್ ನೆಟ್ವರ್ಕಿಂಗ್ ಆಗಿದೆ. ಸರ್ಚ್ ಇಂಜಿನ್ಗಳು ಯಾಹೂ, ಗೂಗಲ್, ಬಿಂಗ್ ಈ ಥರ ಇವೆಲ್ಲರೂ ಸರ್ಚ್ ಇಂಜಿನ್ಗಳಾಗಿವೆ. ಇದರ ಬಗ್ಗೆ ನಿಮಗೆ ಐಡಿಯಾಸ್ ಇರಬೇಕಾಗುತ್ತೆ ಎಕ್ಸಾಮಿಗೆ ಓದುವಾಗ. ಮುಂದಿನ ಕ್ವಶನ್, ಕ್ಲೋರೋಫಿಲ್ ಸ್ವಾಭಾವಿಕವಾಗಿ ಸಂಭವಿಸುವ ಚಲೇಟ್ ಸಂಯುಕ್ತವಾಗಿದ್ದು ಇದರಲ್ಲಿ ಯಾವ ಕೇಂದ್ರ ಲೋಹವಿದೆ ಎಂದು ಕೇಳಿದರೆ ತಾಮ್ರ, ಕಬ್ಬಿಣ, ಸಿಲಿಕಾ, ಮೆಗ್ನೀಷಿಯಂ ಎಂಬ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಮೆಗ್ನೀಷಿಯಂ. ಸಸ್ಯಗಳ ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕ್ಲೋರೋಫಾಸ್ಟ್ ಅಗತ್ಯವಿದೆ. ಕ್ಲೋರೋಫಾಸ್ಟ್ ಹಸಿರು ಬಣ್ಣದಲ್ಲಿದ್ದು ಇದರಲ್ಲಿ ಮೆಗ್ನೀಷಿಯಂ ಅಂಶ ಕಂಡುಬರುತ್ತದೆ. ಸ್ವಾಭಾವಿಕವಾಗಿ ಸಂಭವಿಸುವ ಚಲೇಟ್ ಕ್ಲೋರೋಫಿಲ್ ಸಂಯುಕ್ತವಾಗಿದ್ದು ಇದರಲ್ಲಿ ಮೆಗ್ನೀಷಿಯಂ ಲೋಹವಿದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಸಸ್ಯದ ಭಾಗಗಳಲ್ಲಿ ನಡೆಯುವ ಕ್ರಿಯೆಯಾಗಿದೆ. ಮುಂದಿನ ಕ್ವೆಶ್ಚನ್, ಭಾರತೀಯ ವಾಯುಸೇನೆಯನ್ನು ಮೊದಲು ಈ ವರ್ಷದಲ್ಲಿ ಸ್ಥಾಪಿಸಲಾಯಿತು. ಭಾರತೀಯ ವಾಯುಸೇನೆಯನ್ನು ಮೊದಲು ಈ ವರ್ಷದಲ್ಲಿ ಪ್ರಾರಂಭಿಸಲಾಯಿತು. 1956, 1948, 1932, 1963. ಸೊ ಸರಿಯಾದ ಉತ್ತರ 1932 ಸಿ. ಈ ವರ್ಷದಲ್ಲಿ ವಾಯುಸೇನೆಯನ್ನು ಮೊದಲ ಬಾರಿಗೆ ಸ್ಥಾಪಿಸಲಾಗಿದೆ. ಭಾರತೀಯ ವಾಯುಸೇನೆಯನ್ನು ಮೊದಲು 1932ರ ಅಕ್ಟೋಬರ್ 8ರಂದು ಸ್ಥಾಪಿಸಲಾಯಿತು. ಆದ್ದರಿಂದ ಅಕ್ಟೋಬರ್ 8ನ್ನು ವಾಯುಪಡೆ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸೊ ಸ್ಥಾಪನೆಯಾದ ವರ್ಷ, ಸೇನಾ ವಿಭಾಗ ಮತ್ತು ಪ್ರಸ್ತುತ ಮುಖ್ಯಸ್ಥರ ಬಗ್ಗೆ ಇಲ್ಲಿ ದಿನಾಚರಣೆ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಭೂಸೇನೆ ಸ್ಥಾಪನೆಯಾಗೋದು 1895ರಲ್ಲಿ. ಮನೋಜ್ ಎಂ ನರವಣೆ ಅವರು 2019ರಲ್ಲಿ ಮುಖ್ಯಸ್ಥರಾಗಿದ್ದರು. ಇವಾಗ ಬೇರೆಯವರಿದ್ದಾರೆ, ಅದರ ಬಗ್ಗೆ ನೋಡ್ಕೋಬೇಕು ನೀವು. ದಿನಾಚರಣೆ ಜನವರಿ 15ರಂದು ಭೂಸೇನಾ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ನೌಕಾಪಡೆ 1890ರಲ್ಲಿ ಕರಂಬೀರ್ ಸಿಂಗ್ ಅವರು 2019ರಲ್ಲಿ ಮುಖ್ಯಸ್ಥರಾಗಿದ್ದರು. ಡಿಸೆಂಬರ್ 4ರಂದು 1890ರಲ್ಲಿ ನೌಕಾಪಡೆಯನ್ನು ಪ್ರಾರಂಭಿಸಲಾಗಿದೆ. ವಾಯುಪಡೆ 1932 ಅಕ್ಟೋಬರ್ 8ರಂದು ಜಾರಿಗೆ ಬಂದಿದೆ ಅಥವಾ ಅದನ್ನು ಸ್ಥಾಪಿಸಲಾಗಿದೆ. ಸೊ ಇಲ್ಲಿ ಆರ್.ಕೆ. ಸಿಂಗ್ ಭದೌರಿಯಾ ಅವರು 2019ರಲ್ಲಿ ವಾಯುಸೇನೆ ಮುಖ್ಯಸ್ಥರಾಗಿದ್ದರು. ಇವಾಗಿನ ಪ್ರಸ್ತುತ ಮುಖ್ಯಸ್ಥರು ಯಾರೆಂದು ನಾವು ತಿಳ್ಕೊಳ್ಬೇಕು. ಮುಂದಿನ ಕ್ವೆಶನ್, ಈ ಕೆಳಗಿನ ಯಾವ ನಗರವು ಕಮಿಷನರೇಟ್ ಪೊಲೀಸ್ ವ್ಯವಸ್ಥೆಯನ್ನು ಹೊಂದಿದೆ? ಬೆಳಗಾವಿ, ಕಲಬುರಗಿ, ಮೈಸೂರು, ಎಲ್ಲವೂ ಅನ್ನೋದು ಕರೆಕ್ಟಾದ ಉತ್ತರ. ಇಲ್ಲಿ ಬೆಳಗಾವಿ ಇರ್ಬೋದು, ಕಲಬುರಗಿ ಇರ್ಬೋದು, ಮೈಸೂರು ಇರ್ಬೋದು, ಎಲ್ಲವೂ ಕಮಿಷನರೇಟ್ ಪೊಲೀಸ್ ವ್ಯವಸ್ಥೆಯನ್ನು ಹೊಂದಿದೆ. ಕರ್ನಾಟಕದಲ್ಲಿ ಪ್ರಸ್ತುತ 6 ಕಮಿಷನರೇಟ್ಗಳಿವೆ. ಅವುಗಳೆಂದರೆ ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು ಮತ್ತು ಹುಬ್ಬಳ್ಳಿ, ಧಾರವಾಡ. ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ, ಪಶ್ಚಿಮ, ಪೂರ್ವ, ಕೇಂದ್ರ, ಉತ್ತರ, ಈಶಾನ್ಯ ವಲಯಗಳು ಮತ್ತು ಬಳ್ಳಾರಿ ವಲಯಗಳು ಇವೆ. ನಗರಗಳಲ್ಲಿ ಪೊಲೀಸ್ ವ್ಯವಸ್ಥೆ ಉಸ್ತುವಾರಿ ಪೊಲೀಸ್ ಕಮಿಷನರ್ಗಳನ್ನು ನೇಮಿಸಲಾಗುತ್ತದೆ. BCP ಎಂಬುದು ಬೆಂಗಳೂರು ಸಿಟಿ ಪೊಲೀಸ್ ವ್ಯವಸ್ಥೆ. 34ನೇ BCP ಕಮಿಷನ್ ಕಮಲ್ ಪಂತ್ ಆಗಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1904, 1908, 1915, 1920. ಸೊ ಸರಿಯಾದ ಉತ್ತರ 1915 ಆಗಿದೆ. ಮೈಸೂರು ಸಾಮ್ರಾಜ್ಯದ ನಾಲ್ವಡಿ ಕೃಷ್ಣದೇವ ಒಡೆಯರ ಕಾಲದಲ್ಲಿ ಸರ್.ಎಂ. ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು 1915ರಲ್ಲಿ ಸ್ಥಾಪನೆಯಾಯಿತು. 2021ರಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಹಾವೇರಿಯಲ್ಲಿ ಸಾಹಿತಿ ದೊಡ್ಡರಂಗೇಗೌಡ ಅಧ್ಯಕ್ಷತೆಯಲ್ಲಿ ಜರುಗಿದೆ. 85ನೇ ಸಮ್ಮೇಳನ ಕಲಬುರಗಿಯಲ್ಲಿ ನಡೆಯಲಿದೆ. ಸೊ ಇದು 2019ರ ಇನ್ಫಾರ್ಮೇಷನ್. ಇವಾಗಿರುವಂತಹ ಅಪ್ಡೇಟೆಡ್ ಏನಾಗಿದೆ ಅದರ ಬಗ್ಗೆ ನೀವು ತಿಳ್ಕೋಬೇಕಾಗತ್ತೆ. ರೇಡಿಯೋ ಕಾರ್ಬನ್ ಡೇಟಿಂಗ್ ತಂತ್ರಜ್ಞಾನವನ್ನು ಮುಖ್ಯವಾಗಿ ಯಾವುದರ ವಯಸ್ಸನ್ನು ಅಂದಾಜು ಮಾಡಲು ಬಳಸಲಾಗುತ್ತದೆ? ಬಂಡೆಗಳು, ಪಳೆಯುಳಿಕೆಗಳು, ಸ್ಮಾರಕಗಳು, ಮಣ್ಣು. ರೇಡಿಯೋ ಕಾರ್ಬನ್ ಡೇಟಿಂಗ್ ತಂತ್ರಜ್ಞಾನವನ್ನು ಪಳೆಯುಳಿಕೆಗಳ ವಯಸ್ಸನ್ನು ಅಂದಾಜು ಮಾಡಲು ಬಳಸಲಾಗುತ್ತದೆ. ಪಳೆಯುಳಿಕೆಗಳು ಅನ್ನೋದು ಸರಿಯಾದ ಉತ್ತರ. ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು C14 ಕಾರ್ಬನ್ 14 ಟೆಸ್ಟ್ ನಡೆಸಲಾಗುತ್ತದೆ. ಇದರಲ್ಲಿ ರೇಡಿಯೋ ಕಾರ್ಬನ್ ಡೇಟಿಂಗ್ ತಂತ್ರಜ್ಞಾನವನ್ನು ಅಳವಡಿಸಲಾಗಿರುತ್ತದೆ. ಮುಂದಿನ ಕ್ವಶನ್, ಕೆಳಗಿನವುಗಳಲ್ಲಿ ನಾಡಗೀತೆ ಭಾರತ ಜನನಿಯ ಧನುಷಾತಿ ಎಂಬುದನ್ನು ಯಾರು ಬರೆದಿದ್ದಾರೆ ಅಥವಾ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಗೋಪಾಲಕೃಷ್ಣ ಅಡಿಗ, ಗೋವಿಂದರಾಯ ನಾಯಕ,
KS ಕಾರಂತ್, ಕುವೆಂಪು. ಸೊ ಸರಿಯಾದ ಉತ್ತರ ನಮಗೆಲ್ಲ ಗೊತ್ತಿರುವ ಹಾಗೆ ಕುವೆಂಪು ಅವರು ಬರೆದಿರೋದು. ರಾಷ್ಟ್ರಕವಿ ಕುವೆಂಪುರವರು ಕನ್ನಡ ನಾಡಗೀತೆಯ ಲೇಖಕರು. ಇವರು 1904 ಡಿಸೆಂಬರ್ 29ರಂದು ಜನಿಸಿದರು. ಹೀಗಾಗಿ ಡಿಸೆಂಬರ್ 29ವನ್ನು ವಿಶ್ವ ಮಾನವ ದಿನ ಎಂದು ಆಚರಿಸಲಾಗುತ್ತದೆ. ಇವರ ಜನ್ಮ ಶತಮಾನೋತ್ಸವ ಪ್ರಯುಕ್ತವಾಗಿ 2004 ಜನವರಿ 6ರಂದು ಜಯ ಭಾರತೀಯ ಜನನಿಯ ತನುಜಾತಿ ಗೀತೆಯನ್ನು ನಾಡಗೀತೆಯಾಗಿ ಘೋಷಿಸಲಾಯಿತು. ರೈತಗೀತೆ ನೇಗಿಲ ಹಿಡಿದು ಹೊಲದೊಲು ಆಡುತ್ತ ಉಳುವ ಯೋಗಿಯ ಬರೆದವರು ಕೂಡ ಕುವೆಂಪುರವರು ಆಗಿರುತ್ತಾರೆ. ಮುಂದಿನ ಕ್ವೆಶನ್, ಉಪರಾಷ್ಟ್ರಪತಿಯ ಅಧಿಕಾರಿ ಅವಧಿ ಎಷ್ಟು? 6 ವರ್ಷಗಳು, 7 ವರ್ಷಗಳು, 5 ವರ್ಷಗಳು, 4 ವರ್ಷಗಳು, 5 ವರ್ಷ ಅನ್ನೋದು ಕರೆಕ್ಟಾದ ಉತ್ತರ. ಸಂವಿಧಾನದ 67ನೇ ವಿಧಿಯನ್ವಯ ಉಪರಾಷ್ಟ್ರಪತಿಯು ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ 5 ವರ್ಷಗಳ ಕಾಲ ಅಧಿಕಾರ ಹೊಂದಿರುತ್ತಾರೆ. ಇವರು ಸಂಸತ್ತಿನ ಎರಡೂ ಸದನಗಳ ಎಲ್ಲ ಸದಸ್ಯರಿಂದ ಆಯ್ಕೆಯಾಗುತ್ತಾರೆ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ರಾಜ್ಯಸಭೆ ಸದಸ್ಯರ ಅವಧಿಯು 6 ವರ್ಷಗಳಾಗಿರುತ್ತವೆ. ಇದಿಷ್ಟು ಇವತ್ತಿನ ರಿವಿಷನ್ ಮಾಡಿರುವಂಥ ಕ್ವಶನ್ಸು. ಇದರ ರಿಲೇಟೆಡ್ ಆದ ಅಪ್ಡೇಟ್ ಆದ ಇನ್ಫಾರ್ಮೇಷನ್ ನೀವು ಕಲೆಕ್ಟ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ಸ್ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿದರೆ ಇದೇ ರೀತಿಯ ಕ್ವಶನ್ಸ್ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಬರುತ್ತೆ. ಸೊ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ವೀಡಿಯೋಗಳು ನಿಮಗಾಗಿ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಮೂಲಕ ಇನ್ಫಾರ್ಮೇಷನ್ ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.